Hi my dear student, welcome to our Golden Pearl Coaching Center. ನಾನು ಪ್ರಿಯಾಂಕಾ. ಇವತ್ತಿನ ದಿನ SLC ಮ್ಯಾಥ್ಸ್ ಅನ್ನು ತಗೋತಾ ಇದ್ದೀನಿ ನಾನು. ಟಾಪಿಕ್ ಬಂದ್ಬಿಟ್ಟು ಪಾಲಿನಾಮಿಯಲ್ಸ್ ಅಂತ ಹೇಳಿ. ಸೊ ಪಾಲಿ means many and nominal means terms. Okay, there are 5 types of polynomials. So what are the constant polynomials, and second one is linear polynomials, and third one is quadratic polynomials, and fourth one is cubic polynomials, and fifth one is biquadratic polynomials. Okay, what is constant polynomial means? So degree 0 ಇದ್ದಾಗ ನಾವು ಹೇಳ್ತೀವಿ constant polynomials. Examples 32 1 -5 up to infinity. ಯಾವ ನಂಬರ್ ಬೇಕಾದ್ರೂ ನೀವು ಕೊಡ್ತಾ ಹೋದಾಗೆ ಅದೇನಾಗುತ್ತೆ, ದಟ್ ಈಸ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಸ್. ಓಕೆ, ಲೀನಿಯರ್ ಪಾಲಿನಾಮಿಯಲ್ಸ್ ಮೀನ್ಸ್ ಡಿಗ್ರಿ 1. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಬಂದು x+2 2x+3. ಇಲ್ಲಿ ಅಬ್ಸರ್ವ್ ಮಾಡಿ, ವೇರಿಯೇಬಲ್ಸು ಇದೆ, ಈವನ್ ಕಾನ್ಸ್ಟೆಂಟ್ ನಂಬರು ಇದೆ. ಸೊ ವೇರಿಯೇಬಲ್ ಆ್ಯಂಡ್ ಕಾನ್ಸ್ಟೆಂಟ್ ನಂಬರ್ ಈ ತರ ಎರಡೂ ಇದ್ದಾಗ ನಾವು ಹೇಳ್ತೀವಿ, ಸೊ ದಟ್ ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಸೊ ಡಿಗ್ರಿ ಮೀನ್ಸ್ ಪವರ್. ಸೊ ದಟ್ ಈಸ್ ಡಿಗ್ರಿ ಈಸ್ 1. ಏನೂ ಇಲ್ಲ ಅಂತಂದ್ರೆ ನಾವೇನಂತ ತಗೋಬೇಕು, 1 ಅಂತ ಹೇಳಿ ತಗೋಬೇಕು. ಸೊ ಈ ರೀತಿ ವೇರಿಯೇಬಲ್ ವಿತ್ ಕಾನ್ಸ್ಟೆಂಟ್ ನಂಬರ್ಸ್ ಇದ್ದಾಗ ನಾವೇನಂತ ಕರಿತೀವಿ, ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್, ಥರ್ಡ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂದರೆ ಡಿಗ್ರಿ 2. ಅಂದರೆ ಫಾರ್ ಎಕ್ಸಾಂಪಲ್ ವೇರಿಯೇಬಲ್ ಡಿಗ್ರಿ 2 x+1. ಸ್ಟಾರ್ಟಿಂಗಲ್ಲಿ ವೇರಿಯೇಬಲ್ ನಂಬರ್ 2 ಇದ್ದಾಗ ಸೊ ನಾವು ಅದನ್ನು ಕರಿತೀವಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ವೇರಿಯೇಬಲ್ಸ್ ಇನ್ಕ್ರೀಸ್ ಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕ್ವಾಡ್ರಾಟಿಕಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂದರೆ ಅದ್ರ ಡಿಗ್ರಿ ಏನಾಗುತ್ತೆ, ಕ್ಯೂಬ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತು 3 ಅಂತ ಹೇಳಿ. ಸೊ ಅದನ್ನ ನಾವು ಡಿಗ್ರಿ ಏನಂತ ಕರಿತೀವಿ, 3. ಸೊ ಎಕ್ಸಾಂಪಲ್ x³ + 2x² + 4x + 5 = 0. ಸೊ ಈ ಡಿಗ್ರಿ 3 ಇನ್ಕ್ರೀಸ್ ಇಂದ ಏನಾಗಿದೆ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾವುದ್ರ ಮೇಲೆ, ವೇರಿಯೇಬಲ್ಸ್ ಮೇಲೆ. ಸೊ ದಿಸ್ ಈಸ್ ವೇರಿಯೇಬಲ್ ಮೇಲೆ ನಂಬರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಟು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, 3 2 1. ಸೊ ಈ ರೀತಿ ಇದನ್ನ ನಾವೇನಂತ ಕರಿತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್ಸ್. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಏನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂದರೆ ಡಿಗ್ರಿ 4 ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ 2x⁴. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ವೇರಿಯೇಬಲ್ಗೆ 4 ಇಂದ ಸ್ಟಾರ್ಟ್ ಮಾಡಬೇಕು ಡಿಗ್ರಿ. ಸೊ 4 3 2 1. So finally constant number equals to 0, because that is called biquadratic polynomials. Thank you, students.